ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತಿನ ವಿಷಯ ಎಲ್ಲಾ ಯೂಟ್ಯೂಬರ್ಸ್ಗೂ ಯೂಸ್ ಆಗುವಂತಹ ಒಂದು ಇಂಪಾರ್ಟೆಂಟ್ ವಿಷಯ. ಸೊ ಏನಪ್ಪಾ ಅದು ಅಂತ ಅಂದ್ರೆ ಟ್ಯಾಕ್ಸೇಷನ್. ಸೊ ಮಾರ್ಚ್ ಬಂತು, ಏಪ್ರಿಲ್ ಟ್ಯಾಕ್ಸ್ ಕಟ್ಟಬೇಕು, ಇಡೀ ವರ್ಷದ ದುಡ್ದಿದ್ನ ಟ್ಯಾಕ್ಸ್ ಕಟ್ಟಬೇಕು. ಸಾಕಷ್ಟು ಜನ ನನ್ನನ್ನು ಕೇಳ್ತಿದ್ದೀರಾ, ಮೇಡಮ್ ಪ್ಲೀಸ್ ಮೇಡಮ್ ಯೂಟ್ಯೂಬ್ದು ಟ್ಯಾಕ್ಸ್ ಕಟ್ಟಬೇಕಾ ಕಟ್ಟಬಾರ್ದಾ ಅಂತ ತುಂಬಾ ಜನ ಕೇಳ್ತಿದ್ದೀರಾ. ಸೊ ಅದಕ್ಕಾಗಿ ಇವತ್ತಿನ ದಿನ ಒಂದು ಈ ಇನ್ಫಾರ್ಮೇಟಿವ್ ವಿಡಿಯೋ ಎಲ್ಲಾ ಯೂಟ್ಯೂಬರ್ಸ್ಗೋಸ್ಕರ. ಎಸ್ ಸ್ನೇಹಿತರೆ, ಟ್ಯಾಕ್ಸ್ ಕಟ್ಟಬೇಕು. ಸಾಕಷ್ಟು ಜನ ಏನ್ ಅನ್ಕೊಂಡಿರ್ತೀರಾ ಅಂದ್ರೆ ಯೂಟ್ಯೂಬ್ ಇಂದ ದುಡ್ಡು ನಮಗೆ ಕಟ್ಟಾಗಿ ಬಂದಿರುತ್ತೆ, ನಾವ್ ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇಲ್ಲಿ ನಿಮ್ಗೆ ಯೂಟ್ಯೂಬ್, ನೀವು ಈಗ ಒಂದು ಸುಮ್ನೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ನೀವೇನಾದ್ರೂ 1 ಲಕ್ಷ ದುಡಿತು ಅಂತ ಅಂದ್ರೆ ಅದರಲ್ಲಿ 45% ಯೂಟ್ಯೂಬರ್ ಇಟ್ಕೊಳ್ತಾರೆ, ಆಯ್ತಾ. ಇನ್ನ 55% ಏನಿದೆ ಅಮೌಂಟ್ ಅದಷ್ಟೇ ಯೂಟ್ಯೂಬರ್ಸ್ಗೆ ಕೊಡ್ತಾರೆ, ಅಂದ್ರೆ ನಮ್ಮಂತವ್ರಿಗೆ. ಈಗ 45% ಯೂಟ್ಯೂಬ್ ಇಟ್ಕೊಳ್ಳುತ್ತೆ, 55% ನಮ್ಮಂತವ್ರಿಗೆ ಕೊಡುತ್ತೆ. ಅದು ಅಲ್ಲದೆ ನಾವ್ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಕ್ವಶನ್ಸ್ ನಿಮ್ಗೆಲ್ಲರಿಗೂ ತಲೆಯಲ್ಲಿ ಓಡ್ತಿರುತ್ತೆ. ಅದೇನಪ್ಪಾ ಅಂದ್ರೆ ಯೂಟ್ಯೂಬ್ ತನ್ನ ಪ್ರಾಫಿಟ್ ಅನ್ನ ಇಟ್ಕೊಳ್ಳುತ್ತೆ. ಯಾಕಂದ್ರೆ ನಮಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಜಾಗ ಕೊಟ್ಟಿದೆ, ಆಯ್ತಾ. ಅಡ್ವರ್ಟೈಸರ್ಸ್ ಇಂದ ಅಡ್ವರ್ಟೈಸ್ಮೆಂಟ್ ನ ನಮ್ ಚಾನಲ್ಗೆ ಹಾಕ್ತಾರೆ, ಆಯ್ತಾ. ಸೊ ಹಾಗಾಗಿ ಇದಕ್ಕೆಲ್ಲಾನು ಸೇರಿ ಟೋಟಲ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ 45% ಅವರು ಕಟ್ ಮಾಡ್ಕೊಳ್ತಾರೆ, ಇನ್ 55% ನಮಗ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗಿನ ಸಿಚುಯೇಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಿನಿಮಮ್ ಅಂದ್ರೂ ಮದುವೆ ಆಗಿರುವಂತಹ ಗೃಹಿಣಿ 5 ಲಕ್ಷ ರೂಪಾಯಿ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. 5 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದ್ರೆ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ, ಸರಿನಾ. ಸೊ ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನ ಬರೆದಿಟ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ 12 ಇಯರ್ಸ್ ಇಂದ ನಾನು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಕೆಲವೊಂದು ನಿಮ್ಗೆ ಒಂದು ಪಾಯಿಂಟ್ಸ್ ಅನ್ನ ಹೇಳೋಣ ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 20 ಲಕ್ಷ ನಾನು ದುಡಿದೆ ಅಂತ ಅನ್ಕೊಳ್ಳಿ. 20 ಲಕ್ಷದಲ್ಲಿ 10 ಲಕ್ಷ ನೀನ್ ಇಟ್ಕೊಂಡ್ಬಿಡ್ತೀರಾ, ಇನ್ 10 ಲಕ್ಷದಲ್ಲಿ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಈ 10 ಲಕ್ಷದಲ್ಲಿ ನೀವೇನೆಲ್ಲ ಮೈನಸ್ ಮಾಡಬೇಕು ಅಂತ ಅಂದ್ರೆ ಟ್ಯೂಷನ್ ಫೀ, ಮಕ್ಕಳ ಸ್ಕೂಲಿನ ಫೀ. ಟ್ಯೂಷನ್ ಫೀ ಅಂದ್ರೆ ಸ್ಕೂಲ್ ಫೀ. ಆ ಸ್ಕೂಲ್ ನೀವು ಬಿಲ್ ರೆಸಿಪ್ಟ್ ಹಾಕ್ಸ್ತೀರಾ ನೋಡಿ, ಆ ರೆಸಿಪ್ಟ್ ಅಲ್ಲಿ ಟ್ಯೂಷನ್ ಫೀ ಅಂತ ಕೆಳಗಡೆ ಒಂದು ಮೆನ್ಷನ್ ಮಾಡಿರ್ತಾರೆ. ಪರ್ಟಿಕ್ಯುಲರ್ ಆಗಿ ಟ್ಯೂಷನ್ ಫೀ ಅಂತ ಮೆನ್ಷನ್ ಮಾಡಿರ್ಬೇಕು. ಅದು ನೀವು ಎಕ್ಸಂಪ್ಷನ್ ಕೊಡಬಹುದು, ಅದು ನಿಮಗೆ ಡಿಡಕ್ಷನ್ ಸಿಗುತ್ತೆ. ಆ ನಂತರ LIC, ಲೈಫ್ ಇನ್ಶೂರೆನ್ಸ್, ಅದಕ್ಕೂ ಕೂಡ ನಿಮಗೆ ಡಿಡಕ್ಷನ್ ಇರುತ್ತೆ. FD ಮಾಡಿದ್ರು ಕೂಡ ಅದಕ್ಕೂ ಸಮ್ ಅಮೌಂಟ್ ನಿಮಗೆ ಕನ್ಸೆಷನ್ ಡಿಡಕ್ಷನ್ ಅನ್ನ ಕೊಡ್ತಾರೆ. ಮತ್ತೆ ಹೌಸ್ ರೆಂಟ್, ಮನೆ ಬಾಡಿಗೆ. ನೀವೇನಾದ್ರೂ ಬಾಡಿಗೆ ಮನೇಲಿ ಇದೀನಪ್ಪ ಟ್ಯಾಕ್ಸ್ ಕಟ್ ಅಂದ್ರೆ ಈಗ ನೀವು ಸಂಪಾದನೆ ಮಾಡ್ತಾ ಇರೋರು ಬಾಡಿಗೆ ಮನೇಲಿ ಇದೀನಿ ಅಂತಂದ್ರೆ ಅದಕ್ಕೂ ಕೂಡ ನಿಮ್ಗೆ ಎಕ್ಸಂಪ್ಷನ್ ಸಿಗುತ್ತೆ. ಅದಲ್ಲದೆ ಮೆಡಿಕಲ್ ಇನ್ಶೂರೆನ್ಸ್, ನೀವೇನಾದ್ರೂ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿದೀರಾ ಅದಕ್ಕೂ ಕೂಡ ನಿಮ್ಗೆ ಎಕ್ಸಂಪ್ಷನ್ ಸಿಗುತ್ತೆ. ಅದಲ್ಲದೆ ಲೋನ್ ತಗೊಂಡು ನೀವು ತಿಂಗಳ ಇಂಟ್ರೆಸ್ಟ್ ಕಟ್ತಿದ್ದೀರಾ, ಅದಕ್ಕೂ ಕೂಡ ನಿಮ್ಗೆ ಎಕ್ಸಂಪ್ಷನ್ ಸಿಗುತ್ತೆ. ಮತ್ತೆ ಈಗ ನಿಮ್ ಕೈ ಕೆಳಗೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಆಫೀಸಲ್ಲಿ ಒಂದು 3 ಜನ ಕೆಲಸದವರಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಆಫೀಸಲ್ಲಿ 3 ಜನ ಕೆಲಸದವ್ರು ಇದ್ದಾರೆ ಅಂದ್ರೆ ಆ ಕೆಲಸದವರಿಗೆ ನಾನು ಸ್ಯಾಲರಿ ಕೊಡ್ತಿದ್ದೀನಿ ಅಂತ ತೋರಿಸಿ ಕೂಡ ನೀವು ಎಕ್ಸಂಪ್ಷನ್ ಅನ್ನ ತೆಗೆದುಕೋಬಹುದು. ಆ ನಂತರ ಮನೆ ಖರ್ಚು ಎಷ್ಟಿದೆ ಅದನ್ನು ಅಂದ್ರೆ ಈಗ ಸಣ್ಣದು ನೀವು ಜಿನ್ಸಿ ಸಾಮಾನು ಖರ್ಚೆಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಟ್ಯೂಷನ್ ಫೀ, LIC, ಮೆಡಿಕಲ್ ಇನ್ಶೂರೆನ್ಸ್, ಮತ್ತೆ ಹೌಸ್ ರೆಂಟ್, ಮತ್ತೆ ಲೋನು, ಇದ್ರದೆಲ್ಲ ನೀವು ಕೊಡಬಹುದು. ಮತ್ತೆ ಸ್ಯಾಲರಿದು ಕೂಡ ನೀವೆಲ್ಲ ರೆಸಿಪ್ಟ್ ಕೊಡಬಹುದು. ಬಟ್ ಮನೆ ಖರ್ಚದ ರೆಸಿಪ್ಟ್ ಕೊಡೋಕ್ಕಾಗೋದಿಲ್ಲ. ಸೊ ಎಲ್ಲೋ ದೊಡ್ಡ ಮಾಲ್ಗಳಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರೆ ನೀವು ರೆಸಿಪ್ಟ್ ಅನ್ನ ಕೊಡಬಹುದು, ಇಲ್ಲ ಅಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಆಯ್ತಲ್ವಾ. ಇದಿಷ್ಟನ್ನು ಡಿಡಕ್ಷನ್ ಮಾಡಿ, ಇಷ್ಟನ್ನು ಅಂದ್ರೆ ನೀವು ಎಷ್ಟು ಖರ್ಚು ಮಾಡಿದ್ರೆ ಅಷ್ಟನ್ನು ಡಿಡಕ್ಷನ್ ಮಾಡಲ್ಲ, ಸಮ್ ಅಮೌಂಟ್ ಅಂತ ಇಟ್ಟಿರ್ತಾರೆ, ಆ ಅಮೌಂಟ್ ಅನ್ನ ಡಿಡಕ್ಷನ್ ಮಾಡಿ ನಂತರ ಉಳಿಯೋದ್ರಲ್ಲಿ ನೀವು ಖಂಡಿತವಾಗ್ಲೂ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಸೊ ಯೂಟ್ಯೂಬರ್ಸ್, ನೀವು ಮನೇಲಿ ನೀವು ಯೂಟ್ಯೂಬೇ ಮಾಡ್ತಿರ್ಲಿ, ಬೇರೆ ಏನೇ ಮಾಡ್ತಿರ್ಲಿ, ನೀವು ಮಿನಿಮಮ್ ಅಂತ ಅಂದ್ರೂ 5 ಲಕ್ಷದ ಒಳಗಡೆ ಅರ್ನಿಂಗ್ಸ್ ಮಾಡ್ತೀರಿ ಅಂದ್ರೆ ಟ್ಯಾಕ್ಸ್ ಕಟ್ಟೋ ಅಗತ್ಯತೆ ಇಲ್ಲ. 5 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನೀವು ಖಂಡಿತವಾಗ್ಲೂ 15% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಎಲ್ಲಾ ಗೃಹಿಣಿಯರಿಗೂ ಮತ್ತೆ ಎಲ್ಲಾ ಯೂಟ್ಯೂಬರ್ಸ್ಗೂ ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತೀನಿ. ಅತಿ ರಿಕ್ವೆಸ್ಟ್ ಇತ್ತು ಈ ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋ ಮುಗಿಸೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.